ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 6:30 ಆಗಿದೆ. ಸೊ ಸ್ವಲ್ಪ ಸ್ಪ್ರೇ ತೊಗೋಬೇಕಿತ್ತು, ಫಂಗಲ್ ಇನ್ಫೆಕ್ಷನ್ಸ್ಗೆ ಮತ್ತು ಊಜಿಗೆ ಎರಡಕ್ಕೂ ಸ್ಪ್ರೇ ತೊಗೋಬೇಕಿತ್ತು. ಸೊ ಅದಕ್ಕೋಸ್ಕರ ತೋಟಕ್ಕೆ ಹೋಗ್ತಾಯಿದ್ದೀನಿ. ಸೊ ನೆನ್ನೆ ಸಂಜೆ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ನೆನ್ನೆ ಸಂಜೆ ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಫುಲ್ ಮೋಡ ಆಗಿತ್ತು. ಸೊ ನೆನ್ನೆ ಸಂಜೆ ಮಳೆನೇ ಬರಲಿಲ್ಲ. ಸೊ ಅದಕ್ಕೆ ಇವತ್ತು ಬೆಳಗ್ಗೆನೇ ಸ್ವಲ್ಪ ಸ್ಪ್ರೇ ತೊಗೊಂಬಿಟ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಕ್ರಬಟ್ ಬಂದ್ಬಿಟ್ಟು ಸ್ವಲ್ಪ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಅಲ್ವಾ, ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸ್ಪ್ರೇ ತೊಗೋಬೇಕಿತ್ತು. ಸೊ ಅದಕ್ಕೆ ಹೊರಗಡೆ ಹೋಗ್ತಾಯಿದ್ದೀನಿ. ನೆನ್ನೆ ರಾತ್ರಿ ಎಲ್ಲ ನೀರು ಹಿಡಿದು ರೆಡಿ ಮಾಡಿದ್ದೆ, ಆದರೆ ಸೊ ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಇವಾಗೇನು ಮಳೆ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಪ್ರೇ ತೊಗೊಂಬಿಟ್ರೆ ಒಳ್ಳೆಯದು. ನೋಡಿ, ಇಲ್ಲೇ ನಿಲ್ಸಿದ್ದೀನಿ ಗಾಡಿ, ನೀರು ಎಲ್ಲ ಹಿಡ್ದಿದ್ದೀನಿ. ಸೊ ಈಗ ಇದು ತೊಗೋಬೇಕಷ್ಟೇ, ಸ್ಪ್ರೇ ತೊಗೋಬೇಕು, ಸ್ಟಾರ್ಟ್ ಮಾಡಬೇಕು. ಮಂಜೇನಿಲ್ಲ, ಮಂಜೆಲ್ಲ ಕ್ಲೀನಾಗಿ ಇದಾಗಿದೆ. ಸೊ ಅಕಸ್ಮಾತ್ ಏನಾದರೂ ಮಂಜು ಬಿದ್ದಿದ್ದರೆ ತೊಗೋಬಾರ್ದು ಸ್ಪ್ರೇ, ಯಾಕಂದರೆ ಸನ್ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಾವು ಮಂಜೆಲ್ಲ ಕ್ಲೀನಾಗಿ ಹೋದ್ಮೇಲೆ ತೊಗೋಬೇಕು. ನೋಡಿ, ಏನಿಲ್ಲ, ಮಂಜಿಲ್ಲ, ಕ್ಲೀನಾಗಿ ಕ್ಲಿಯರ್ ಆಗಿದೆ. ಸೊ ಅದಕ್ಕೆ ಈಗ ಒಂದು ಸ್ಪ್ರೇ ತೊಗೊಬೇಡ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಇವತ್ತು ಸ್ಪ್ರೇ ನೋಡಿ, ಇದು ಸ್ಪ್ರೆಡರು, ಸಿಲಿಕಾನ್ ಬೇಸ್ಡ್ ಸ್ಟಿಕ್ಕರ್ ಅಂತ ಇದೆ ನೋಡಿ. ಸೊ ಇದು ಹಾಕ್ಕೋತಿದ್ದೀನಿ, ಜೊತೆಗೆ ಡೇಸಿಸು ಉಜಿಗೆ, ತಿರ್ಗಿ ಮತ್ತು ಆಕ್ರೋಬ್ಯಾಟ್ ಬಂದುಬಿಟ್ಟು ಫಂಗಲ್ ಇನ್ಫೆಕ್ಷನ್ಸ್ಗೆ ಪೈಟಪ್ತರ ಅಂತ ಅಂದ್ಬಿಟ್ಟಿದೆ. ಸೊ ಫಂಗಸ್ಸು, ಸೊ ಅದಕ್ಕೆ ಕೆಲಸ ಮಾಡುತ್ತೆ. ಮತ್ತು M45 ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡು. ಸೊ ಆಕ್ರೋಬ್ಯಾಟ್ ಜೊತೆ ಮಿಕ್ಸ್ ಹಾಕ್ಕೊಂಡು ಸ್ಪ್ರೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಇದು ಮಾಡ್ತಿದ್ದೀನಿ. ಮತ್ತು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಎಲ್ಲರೂ ಏನು ಮಾಡ್ತೀರಾ, ಸೊ ಗಾಡಿ ರನ್ನಿಂಗಲ್ಲಿ ಬಿಟ್ಟು ಫಸ್ಟು ಸ್ಪ್ರೆಡರ್ ಹಾಕ್ಕೋಬೇಕು, ಸಿಲಿಕಾನ್ ಸ್ಪ್ರೆಡರ್ ಹಾಕ್ಕೋಬೇಕು. ಅದಾದಮೇಲೆ ಡಿಸಿಸ್ ಹಾಕಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ, ಸೊ ಆಕ್ರೋಬ್ಯಾಟ್ನ ಏನು ಮಾಡಬೇಕು, ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ಒಂದು ಬಕೆಟಲ್ಲಿ ಮಿಕ್ಸ್ ಮಾಡಬೇಕು ಸಪ್ರೇಟಾಗಿ, ಮತ್ತು ಅದನ್ನು ಹಟ್ಬಿಡ್ಬೇಕು. ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ಮತ್ತೆ M45ನ ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಡ್ರಮ್ಮಲ್ಲಿ ಹಟ್ಕೋಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಎಲ್ಲ ಎತ್ತಿ ಒಂದೇ ಸೈಡ್ ಡ್ರಮ್ಗೆ ಹಾಕ್ಬಿಡ್ತಾರೆ. ಸೊ ಅದೇನಾಗುತ್ತೆ, ಕೆಳಗಡೆ ಹೋಗಿ ಸೆಟ್ಲಾಗ್ಬಿಡುತ್ತೆ. ಸೊ ಆವಾಗ ಪರ್ಸೆಂಟೇಜ್ ಎಲ್ಲ ಬರೋಲ್ಲ. ಒಂದು ಲಾಸ್ಟಲ್ಲಿ ಜಾಸ್ತಿ ಏನಾಗುತ್ತೆ, ಪರ್ಸೆಂಟೇಜ್ ಬಂದ್ಬಿಟ್ಟು ಸ್ಕಾರ್ಚಿಂಗ್ ಆಗಿರುತ್ತೆ ಎಷ್ಟೋ ತೋಟದಲ್ಲಿ. ನಾನು ನೋಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಎಂಡ್ ಆಗೋ ಟೈಮಲ್ಲಿ ಸ್ಕಾರ್ಚಿಂಗ್ ಇರುತ್ತೆ. ಸೊ ಆ ಥರ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ಸೊ ಈ ಥರ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟು ಇದು ಬಂದುಬಿಟ್ಟು 0.5 ml ಅಷ್ಟೇ ಸಿಲಿಕಾನ್ ಸ್ಪ್ರೆಡರು. ಇದು 0.5 ml ಪರ್ ಲೀಟ್ರು ಡೇಸಿಸು. ಇದು ಬಂದುಬಿಟ್ಟು ಆಕ್ರೋಬ್ಯಾಟ್ 1 ಗ್ರಾಮ್ ಪರ್ ಲೀಟ್ರು. ಸೊ ಅಷ್ಟೇ. ಸೊ ಇದು ಬಂದುಬಿಟ್ಟು M45 2 ಗ್ರಾಮ್ಸ್ ಪರ್ ಲೀಟ್ರು. ಸೊ ಇದು ಇವತ್ತಿನ ಸ್ಪ್ರೇ ತೊಗೊತಾ ಇರೋದು. ಸೊ ಸ್ಪ್ರೇ ತೊಗೊಳೋಕೆ ಸಿಗ್ತೀನಿ ತಾಳಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ಸಿಗ್ತೀನಿ. ಸೊ ಆಲ್ರೆಡಿ ಸ್ವಲ್ಪ ಮಂಜೆಲ್ಲ ಹಾಕೊಂಡಿದೆ ಕ್ಲೀನಾಗಿ. ಸೊ ಸ್ವಲ್ಪ ಔಷಧಿಗಳೆಲ್ಲ ಮಿಕ್ಸ್ ಮಾಡ್ಕೊಬೇಡ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಸ್ಟಿಕ್ಕರ್ ಹಾಕ್ತಾಯಿದ್ದೀನಿ. ಇದು ಬಂದ್ಬಿಟ್ಟು 50 ml, ಯಾಕಂದರೆ ಇದು 200 ಲೀಟರ್ಸ್ ಅಲ್ವಾ, 25 ml ಪರ್ 100 ಲೀಟರ್ಸ್ ಆಫ್ ವಾಟರು, ಅಂದರೆ 0.25 ml ಪರ್ ಲೀಟ್ರು ಸ್ಟಿಕ್ಕರು. ಇದಾದಮೇಲೆ ಡೇಸಿಸ್ ಹಾಕ್ಕೋಬೇಕು. ಡೇಸಿಸ್ ಬಂದ್ಬಿಟ್ಟು 0.5 ml ಅಲ್ವಾ, ಸೊ 100 ml ಹಾಕೊಂಡ್ರೆ ಸರಿ ಹೋಗುತ್ತೆ. ಡೇಸಿಸ್ 100 ml, 100 ml ಡೇಸಿಸು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ರೋಬ್ಯಾಟ್ ಅಂತ ಬರುತ್ತೆ. ಸೊ ಆಕ್ರೋಬ್ಯಾಟ್ 200 ಗ್ರಾಮ್ಸ್ ಇದೆ. 200 ಗ್ರಾಮ್ಸ್ ಬಂದ್ಬಿಟ್ಟು 1 ಗ್ರಾಮ್ ಪರ್ ಲೀಟರ್ ಅಲ್ವಾ, ಸೊ 200 ಗ್ರಾಮ್ಸ್ 200 ಲೀಟರ್ಸ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಹಿಂಗೆ ಮಾಡಿಸ್ತೀನಿಲ್ಲ, ತೂಕಾಗತ್ತಿಲ್ಲ. ಸೊ M45 ತೂಕ ಹಾಕೋಬೇಕಾಗುತ್ತೆ. ಆಕ್ರೋಬ್ಯಾಟ್ಗೆ ಸ್ವಲ್ಪ ಬಕೆಟಲ್ಲಿ ನೀರು ತೊಗೊಂಡು ಬಕೆಟ್ಗೆ ಹಾಕೋಬೇಕು.
ಪನ್ನೀರ್ ಹಾಕೊಂಡು ಪಾಕೆಟಲ್ಲಿ ಇರೋದೆಲ್ಲ ಸ್ವಲ್ಪ ಇದು ಮಾಡ್ಕೊಬೇಕು. ಪಾಕೆಟಲ್ಲಿ ಹಂಗೆ ಇರುತ್ತೆ, ಇನ್ನು ಸ್ವಲ್ಪ ಇಟ್ಕೊಂಡಿರೋದಲ್ಲ ಪಾಕೆಟ್ನ ವಾಶ್ ಮಾಡ್ಕೊಳ್ಳೋಣ. ರೋಡಲ್ಲೆಲ್ಲ ಹಾಕಿದ್ರೆ ಸುಮ್ಮನೆ ಇದು ಮಾಡುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಎತ್ಕೊಂಡೋಗಿ ಆಚೆ ಹಾಕೋಗ್ತೀನಿ ಖಾಲಿ ಇದನ್ನೆಲ್ಲ. ಸೊ ಹಾಕಿಬಿಟ್ಟಲ್ಲ ಸ್ವಲ್ಪ ಕ್ಲೀನಾಗಿ ಬೇಗ ಮಿಕ್ಸಿಂಗ್ ಆಗಿಬಿಡುತ್ತೆ. ಸೊ ಕಡ್ಡಿ ಎಲ್ಲ ಇದು ಮಾಡೋಷ್ಟೇನೆ, ಕಡ್ಡಿ ಎಲ್ಲ ಹಾಕಿ ತಿರ್ಸೋಷ್ಟೇನಿಲ್ಲ. ಗಾಡಿ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ವೀಡಿಯೋ ಮಾಡ್ತೀನಲ್ಲ, ಸೊ ಫೋನ್ ಇಟ್ಟಿರೋದ್ರಿಂದ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಡಿ ಸ್ಟಾರ್ಟ್ ಮಾಡಿ ಆ ಕಡೆ ಲಾಸ್ಟಿಗೆ ಹೋಗೋಷ್ಟೊತ್ತಿಗೆ ಮಿಕ್ಸ್ ಆಗಿಬಿಡುತ್ತೆ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ನೀರು ಇಟ್ಕೊಂಡೆ, ಮತ್ತೆ 45 ವೆಯ್ಟ್ ಮಾಡಿ ಹಾಕೋಬೇಕು, ವೆಯ್ಟ್ ಮಾಡಿ ಹಾಕೋಬೇಕಾಗುತ್ತೆ. ಸೊ ವೇಯಿಂಗ್ ಸ್ಕೇಲ್ ತಂದಿದ್ದೀನಿ ನೋಡಿ. ಸೊ ವೇಯಿಂಗ್ ಸ್ಕೇಲ್ ನಾನು ಬರಲ್ಲ. ಸೊ ವೇಯಿಂಗ್ ಸ್ಕೇಲ್ ಔಷಧಿನ ಹಾಕಲ್ಲ. ಸೊ 1 ಗ್ರಾಮ್ ಹೆಚ್ಚು ಕಮ್ಮಿ ಮಾಡಲ್ಲ. ಸೊ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು. ಸುಮ್ಮನೆ ಎಕ್ಸ್ಟ್ರಾ ಹಾಕಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಸುಮ್ಮನೆ ನಾನು ಹಾಕಿದ್ರೆ ಎಕ್ಸ್ಟ್ರಾ ವೇಸ್ಟ್ ಆಗುತ್ತೆ. ಸೊ ಅದು ನೀವು ಮಾಡೋ ಕೆಲಸನೇ ಮಾಡೋದು, ಎಕ್ಸ್ಟ್ರಾ ನಾನು ಮಾಡಲ್ಲ ಕೆಲಸ. ಸೊ ಅದಕ್ಕೋಸ್ಕರ ಎಷ್ಟು ಪರ್ಸೆಂಟ್ ಇದೆ ಅಷ್ಟೇ ಹಾಕೊಳ್ಳಿ ಸಾಕು. ಇದು ಬಂದ್ಬಿಟ್ಟು 2 ಗ್ರಾಮ್ಸ್ ಅಲ್ವಾ, 400 ಗ್ರಾಮ್ಸ್ ಹಾಕೋಬೇಕಾಗುತ್ತೆ. 1030 ಗ್ರಾಮ್ಸ್ ಇದೆ, ಈಗ 630 ಗ್ರಾಮ್ಸ್ ಉಳಿಸಬೇಕು. 400 ಹಾಕಬೇಕು ಇದಕ್ಕೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಹಾಕಬೇಕು. ಸೊ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಸೊ ಈಗ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ರೋಟ್ರಿ ಗೇರ್ಗೆ ಹಾಕಬೇಕಾಗುತ್ತೆ. ಒಂದು ಇಲ್ಲಿಂದ ಲಾಸ್ಟಿಗೆ ಹೋಗೋಷ್ಟೊತ್ತಿಗೆ ಒಂದು ಲೆಕ್ಕದಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಕ್ಲೀನಾಗಿ. ಸೊ ಐಡ್ಲು ನೋಡಿ ನಾನು 1.5 ಇಟ್ಕೊತೀನಿ ಅಷ್ಟೇ. ಸೊ ಇಷ್ಟೇನಿದೆ ಅಷ್ಟೇ ಇಟ್ಕೊಳೋದು, ಐಡ್ಲು ಎಕ್ಸ್ಟ್ರಾ ಇಡೋಲ್ಲ. ಸ್ಪ್ರೇಯರ್ ಎಲ್ಲ ದ್ರಾಕ್ಷಿ ಕೊಡ್ತಿದ್ದೆ ಔಷಧಿ ನೋಡಿ, ಎಲ್ಲ ದ್ರಾಕ್ಷಿಗೆ ಸೆಟ್ ಮಾಡಿದ್ವಿ. ಸೊ ಇದಕ್ಕೆ ದಾಳಂಬ್ರಿಗೆ ಸೆಟ್ ಮಾಡ್ಕೋಬೇಕು ಸ್ವಲ್ಪ ಸ್ಪ್ರೇಯರ್ಸು. ಸೊ ಸ್ಪ್ರೇಯಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಯಾವ ಥರ ಕವರೇಜ್ ಬರ್ತಿದೆ. ಸೊ ಬ್ಲೋವರಲ್ಲಿ ಇದೆ ಅಡ್ವಾಂಟೇಜು, ಕ್ಲೀನಾಗಿ ಏರ್ ಹೋಗುತ್ತಲ್ವ, ಏರ್ ಜೊತೆಲಿ ಹಂಗೆ ಔಷಧಿನೂ ಕವರ್ ಆಗುತ್ತೆ ಕ್ಲೀನಾಗಿ. ಸೊ ತೊಂದರೆ ಏನಿರಲ್ಲ, ಹೋಗ್ತಾ ಇರ್ಬೋದು ಹೊಡ್ಕೊಂಡು. ಸೊ ಬೂಮರಲ್ಲಾದರೆ ಕ್ಲೀನಾಗಿ ಹೋಗ್ಬಿಟ್ಟು ಅಷ್ಟೊಂದು ಬೀಳಲ್ಲ, ಯಾಕಂದರೆ ಏರ್ ಇಲ್ವಲ್ಲ ಮೇಯ್ನಾಗಿ. ಸೊ ಪ್ರಾಬ್ಲಮ್ ಬರುತ್ತೆ ಸ್ವಲ್ಪ. ಸೊ ಆದಷ್ಟು ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿ, ಮತ್ತು ಕ್ಲೀನಾಗಿ ಬಾಡಿ ಎಲ್ಲ ಕವರ್ ಮಾಡ್ಕೊಳ್ಳಿ. ಸೊ ಔಷಧಿಗಳಿಗೆಲ್ಲ ಆದಷ್ಟು ಎಕ್ಸ್ಪೋಸ್ ಆಗಿ ಬಿಡಬೇಡಿ ಬಾಡಿನ. ಸೊ ಸಖತ್ ಡೇಂಜರಸ್ ಔಷಧಿಗಳೆಲ್ಲ. ಸೊ ಈಗ ಮೇನ್ಲಿ ನಾವು ಊಜಿಗೆ ಹಾಕ್ತಿದ್ದೀವಲ್ಲ ಡೇಸಿಸ್ ಅಂತ, ಸೊ ಇದು ಹೆವಿ ಎಫೆಕ್ಟ್ ಮಾಡುತ್ತೆ. ಸೊ ನೆಗಡಿ ಎಲ್ಲ ಬಂದ್ಬಿಡುತ್ತೆ. ಸೊ ಡೇಸಿಸ್ ಏನಾದರೂ ನಾವು ಹಂಗೆ ಹೊಡೆದ್ರೆ, ಮಾಸ್ಕ್ ಏನು ಹಾಕೋದೇ ಹೊಡೆದ್ರೆ ಮಾರ್ನಿಂಗ್ ಬೆಳಗ್ಗೆ ಇದೆಲ್ಲ ಸದ್ಗೆ ಕೆಮ್ಮು ಮತ್ತು ಇದೆಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಮಾಸ್ಕ್ ಎಲ್ಲ ಹಾಕ್ಕೊಂಡೇ ಹೊಡೀರಿ ಸ್ಪ್ರೇಸು. ಆದಷ್ಟು ಫುಲ್ ಬಾಡಿ ಕವರ್ ಆಗಿರಲಿ. ಸೊ ಆ ಥರ ಇದು ಮಾಡಿಕೊಂಡು ಹೊಡೀರಿ.
ಸೇಫಾಗಿರ್ತೀವಿ ಮೇಯ್ನಾಗಿ. ಸೊ ತೋಟ ಮಾಡ್ತೀವಿ ಅಂದ್ಬಿಟ್ಟು ಇಲ್ಲ ನಾನು ದಿನ ಔಷಧಿ ಹೊಡಿತೀನಿ ಅಂತ ಅಂದ್ಬಿಟ್ಟು ಸೊ ಹೊಡಿಯೋದು ಬೇಡ. ಸೊ ಆದಷ್ಟು ನಮ್ಮ ಸೇಫ್ಟಿಯಾಗಿ ನಾವು ಇರಬೇಕು. ನೋಡಿ ಕ್ಲೀನಾಗಿ ಕವರ್ ಆಗುತ್ತೆ. ನೋಡಿ ಈ ಕಡೆ ಒಂದೊಂದು ಗಿಡದಲ್ಲಿ ಕ್ರಾಪೇ ಇಲ್ಲ. ನೋಡಿ ಈ ಕಡೆ ಎಲ್ಲ ಒಂದೊಂದು ಗಿಡದಲ್ಲಿ ಕ್ರಾಪ್ ಕಡಿಮೆ ಇದೆ. ಸೊ ಒಂದೊಂದು ಗಿಡದಲ್ಲಿ ಚೆನ್ನಾಗಿದೆ. ಸೊ ವೇರಿಯೇಷನ್ ಜಾಸ್ತಿ ಸರಿ. ಸೊ ನೋಡಿ ಈ ಕಡೆ ಗಿಡದಲ್ಲಿಲ್ಲ. ನೋಡಿ ಈ ಗಿಡದಲ್ಲಿ ಚೆನ್ನಾಗಿದೆ, ಬಟ್ ಎಲ್ಲ ಲಾಸ್ಟ್ ಸೆಟ್ಟಿಂಗ್ ಆಗಿರೋ, ಥರ್ಡ್ ಸೆಟ್ಟಿಂಗು. ಸೊ ನೋಡಿ ಇಲ್ಲೊಂದು ಸ್ವಲ್ಪ ದೊಡ್ಡ ಹಳ್ಳ ಬಿದ್ದುಬಿಟ್ಟಿದೆ. ಸೊ ಅದನ್ನು ಮುಚ್ಕೋಬೇಕು ಈ ಸರಿ ಮಳೆಗಳೆಲ್ಲ ನಿಂತೋದ್ಮೇಲೆ. ಮತ್ತು ಸ್ವಲ್ಪ ಊಜಿನೂ ಒಂದೊಂದು ಗಿಡ ಒಂದೊಂದು ಕಾಯಿ ಕುಚ್ಚಿದೆ ಚೆನ್ನಾಗಿ. ನೋಡಿದೆ ನಾನು ಸ್ವಲ್ಪ ಇವತ್ತು ಓಡಾಡಬೇಕಾದ್ರೆ ಒಂದೊಂದು ಕಾಯಿ ಕಾಣಿಸ್ತು. ಸೊ ಆದಷ್ಟು ಊಜಿಗೆ ಸ್ವಲ್ಪ ಸ್ಪ್ರೇಸ್ ತೊಗೋಬೇಕಾಗತ್ತೆ 3 ಡೇಸ್ ಒಂದ್ಸು ಇಲ್ಲ 2 ಡೇಸ್ ಒಂದು ಸರಿ. ಮಳೆ ಬಿತ್ತು ಅಂದರೆ ಮಾರನೇ ದಿವಸನೇ ಇಲ್ಲ ಅವತ್ತು ಸಂಜೆನೇ ಪೆಂಡಲ್ ಏನು ಮಾಡಬೇಕು ಅಂದರೆ ನೆಲಕ್ಕೆ ಸ್ಪ್ರೇಯರ್ ತೋರಿಸ್ಬಿಟ್ಟು ಓಡಾಡಿಸ್ಬಿಡೋದು ಬೆಸ್ಟು ಅನಿಸುತ್ತೆ. ಸೊ ಹೆವಿ ಎಫೆಕ್ಟ್ ಮಾಡುತ್ತೆ ಊಜಿ. ಸೊ ಲಾಸ್ಟ್ ಇಯರು ಅದೇ ಥರನೇ ಸುಮ್ಮನೆ ಊಜಿ ಹೊಡೆದಿರೋದೇ ಆಲ್ಮೋಸ್ಟ್ 300 kg ಕಾಯಿ ಹೋಗಿತ್ತು ನಮ್ಮದು. ಎಲ್ಲ ದೊಡ್ಡ ಕಾಯಿಗೆ ಊಜಿ ಹೊಡೆದಿತ್ತು. ಸೊ ಈ ಸರಿ ಆ ತಪ್ಪು ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಸ್ಪ್ರೇಯಿಂಗ್ ಸ್ವಲ್ಪ ಹಿಂದೆನೇ ತೊಗೊತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇದೇ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ವಿಡಿಯೋಸ್ ಮಾಡಿ ಅಂತಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಸೊ ನಮಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.